ನಮಸ್ತೆ ಕರ್ನಾಟಕ. ತುಂಬಾ ಜನಕ್ಕೆ ಮಂತ್ರಾಲಯಕ್ಕೆ ಹೋಗೋ ಅವಕಾಶ ಸಿಕ್ಕಿರಲ್ಲ, ಆದ್ರೆ ಬೇಜಾರ್ ಮಾಡ್ಕೋಬೇಡಿ. ನಾನು ಇವತ್ತು ನಿಮಗೆ ಮಿನಿ ಮಂತ್ರಾಲಯನ ಪರಿಚಯ ಮಾಡಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ಇದು ಬೆಂಗಳೂರಿನಲ್ಲಿರೋ ಮಾದನೇಕನಹಳ್ಳಿಯಿಂದ 8 ಕಿಲೋಮೀಟರ್ ಊರು ಒಳಗಡೆ ಇದೆ. ನಿಮ್ಗೆ ಇದ್ರ ಲೊಕೇಶನ್ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ. ಈ ಕಾಮಧೇನು ಕ್ಷೇತ್ರದ ಸ್ಪೆಷಾಲಿಟಿ ಏನು ಅಂತಂದ್ರೆ, ನೀವಿಲ್ಲಿ ರಾಯರಿಗೆ ಡೈರೆಕ್ಟ್ ಆಗಿ ತುಪ್ಪದ ಆರತಿನ ಮಾಡಬಹುದು. ತುಪ್ಪದ ಆರತಿ ಮಾಡಬೇಕು ಅಂತಂದ್ರೆ ಎಂಟ್ರೆನ್ಸ್ ಅಲ್ಲೇ ನೀವು ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ಬರ್ಬೇಕಾಗುತ್ತೆ. ಈ ಕಾಮಧೇನು ಕ್ಷೇತ್ರನ ಯಾವ ರೀತಿ ಕಟ್ಟಿದ್ದಾರೆ ಅಂತಂದ್ರೆ, ಮಂತ್ರಾಲಯ ಹೇಗಿದೆಯೋ ಅದೇ ರೀತಿ ಕಟ್ಟಿದ್ದಾರೆ. ಗುರುವಾರದೊತ್ತಂತೂ ಇಲ್ಲಿ ಕಾಲಿಡೋದಕ್ಕೆ ಜಾಗನೇ ಇರಲ್ಲ, ಅಷ್ಟು ಜನವೋ ಜನ. ಗುರುವಾರದೊತ್ತಂತೂ ರಾಯರ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ. ಹಾಗೆ ಈ ಜಾಗದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಗುರು ರಾಯರ ಏಕಶಿಲಾ ಸಾಲಿಗ್ರಾಮ ಬೃಂದಾವನ ಇದೆ. ಹಾಗೆ ನಾನು ಬಂದಾಗೆಲ್ಲ ಹೆಜ್ಜೆ ಪ್ರದಕ್ಷಿಣೆ ಹಾಕ್ಬಿಟ್ಟೆ ಬರೋದು. ರಾಯರ ದರ್ಶನ ಪಡೆದ್ಮೇಲೆ ನೀವಿಲ್ಲಿ ವಲ್ಲಿಯ ಮತ್ತೆ ಕಲ್ಪವಲ್ಲಿ ಅಮ್ಮನವರ ದರ್ಶನ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಪ್ರತಿದಿನ ಇಲ್ಲಿ ಮಂತ್ರಾಕ್ಷತೆನ ಕೊಡ್ತಾರೆ. ಆದ್ರೆ ಏಕಾದಶಿ ದಿನ ಮಾತ್ರ ನಿಮಗೆ ರಾಯರ ಅಲಂಕಾರನೂ ಇರೋದಿಲ್ಲ, ಮಂತ್ರಾಕ್ಷತೆ ಕೂಡ ಸಿಗೋದಿಲ್ಲ. ಹಾಗೆ ನೀವು ಬರುವಾಗ ಏಕಾದಶಿ ದಿನನ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಪೂಜಾ ಭಂಡಾರ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಇದೆ ದೇವಸ್ಥಾನದೊಳಗಡೆ. ನಿಮ್ಗೆ ಇಲ್ಲಿ ಎಲ್ಲಾ ತರದ ಕಥೆ ಪುಸ್ತಕಗಳು, ಅದು ಕನ್ನಡದಲ್ಲಿ ಸಿಗುತ್ತೆ. ದೇವರ ವಿಗ್ರಹಗಳು, ದೇವರ ಪೂಜಾ ಸಾಮಗ್ರಿಗಳು, ಮಕ್ಕಳಿಗೆ ಆಟ ಸಾಮಾನುಗಳು, ಹಾಗೆ ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ ನಿಮಗೆ. ಎಲ್ಲರೂ ಈ ಜಾಗಕ್ಕೆ ಭೇಟಿ ನೀಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ.